ಶಾಮನೂರು ಶಿವಶಂಕರ್ ಮಗ ಮಲ್ಲಿಕಾರ್ಜುನ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡೋ ಸಲುವಾಗಿ ಒಂದು ಪ್ಲ್ಯಾನ್ ಮಾಡಿಬಿಟ್ಟಾರೆ. ಈಗಾಗಲೇ ಅವ್ರ ಮಗನುಗಳಿಂದ ನಾಮಪತ್ರ ಹಾಕಿಸ್ಬಿಟ್ಟಿದ್ದಾರೆ. ಈ ನಾಮಪತ್ರ ಹಾಕಿಸಿದ್ರಿಂದಾಗಿ ಇವತ್ತು ದೊಡ್ಡ ಗೊಂದಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ ದಿಟ್ಟ ನಿರ್ಧಾರ ತೊಗೊಳ್ಬೇಕಾಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ಇವತ್ತಿನ ಈ ಜಾತಿ ರಾಜಕಾರಣ ಇನ್ನೊಂದು ರಾಜಕಾರಣ ಮಾಡೋದ್ರಿಂದಾಗಿನೇ ಇವತ್ತು ಬಿ ಜೆ ಪಿಗಳು ಧರ್ಮದ ರಾಜಕಾರಣ ಮಾಡ್ತಾಯಿದ್ದೀವಪ್ಪ ಅಂತ ಹೇಳ್ತಾ ಇದ್ದಾರೆ ಅವರು. ಹೀಗಾಗಿ ದೇಶದ ತಿಕ್ಕಾಟಗಳು ಶುರುವಾಗಿದೆ. ಜಾತಿ ತಿಕ್ಕಾಟ, ಧರ್ಮದ ತಿಕ್ಕಾಟ, ಮತ್ತೊಂದು ಗೆಲ್ಲಬೇಕಾಗಿದೆ ಅವ್ರಿಗೆ ಮತ್ತೇನಿಲ್ಲ. ಮತ್ತು ಕಾಂಗ್ರೆಸ್ಗಂತೆ ಅವ್ರು ಗೆಲುವು ಅನಿವಾರ್ಯವೂ ಇಲ್ಲ, ಸಮರ್ಥನದ ಇಲ್ಲಿ ಗೆಲ್ಲುವಂಥದ್ದು. ಯಾಕಂತಂದರೆ ಈಗ ಮ್ಯಾಕ್ಸಿಮಮ್ ಮೆಜಾರಿಟಿ ಅದು ಸೋದ್ರಲ್ಲಿ ಪರಕ್ ಬಿಡೋದಿಲ್ಲ. ಯಾಕೆ ಮುಸ್ಲಿಮ್ ಒಬ್ಬ ಕ್ಯಾಂಡಿಡೇಟ್ಗೆ ಅಲ್ಲಿ ಅವಕಾಶ ಕೊಡಬಾರ್ದು? ಇದ್ದಾರಲ್ಲ ಮ್ಯಾಕ್ಸಿಮಮ್, ಇದು ಮುಸ್ಲಿಮರ ಬೇಡಿಕೆ. ಇನ್ನು ಇದನ್ನ ಈಡೇರಿಸಲಿಕ್ಕೆ ಹೋದ್ರೆ ಲಿಂಗಾಯತರು ರಾಜ್ಯ ಮಟ್ಟದಲ್ಲಿ ತಮ್ಮ ವಿರೋಧ ಮಾಡ್ತಾರೆ. ಮೊದಲ ಲಿಂಗಾಯತ ವಿರೋಧಿ ಮತ್ತು ಒಕ್ಕಲಿಗರ ವಿರೋಧಿ ಕಾಂಗ್ರೆಸ್ ಅನ್ನುವಂಥ ಭಾವನೆಗಳು ಈಗ ವ್ಯವಸ್ಥಿತವಾಗಿ ಹಬ್ಬಿಸ್ಲಿಕ್ಕೆ ಹತ್ತಿದ್ದಾರೆ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲೇ. ಒಂದು ಕಡೆ ಲಿಂಗಾಯತ್ ಮತ್ತು ಒಕ್ಕಲಿಗರು ಅದೇ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಮೋದಿಯವರಾದರೂ ಸಹಿತ ಈ ಎಚ್ಚರಿಕೆ ಕುಮಾರಸ್ವಾಮಿಗಳನ್ನ ಲೀಡರ್ ಮಾಡುವ ದಿಶೆಯಲ್ಲಿ ಹೊರಟಿದ್ದಾರೆ. ಲಿಂಗಾಯತ ಡಾಮಿನೇಷನ್ ಮುಗಿಸಲುವಾಗಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅಲ್ಲೇ ಒಳಗೆ ನಡೆದ ಅವ್ರ ಪಾರ್ಟಿಯಲ್ಲೇನು ಈ ದಿಶೆಯಲ್ಲೇ ಇವತ್ತು ಲಿಂಗಾಯತ್ ಮತ್ತು ಒಕ್ಕಲಿಗರು ಕಾಂಗ್ರೆಸ್ ವಿರೋಧ ಭಾವನೆಗಳನ್ನು ಬೆಳೆಸುವ ಸಂದರ್ಭದಲ್ಲೇ ಇವತ್ತು ಲಿಂಗಾಯತಿಗೆ ಕೊಡಲಿಲ್ಲ, ಅಂದರೆ ಸಮರ್ಥವಾಗಿ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ